ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಹಾಗೆ ಒಂದು ರೌಂಡ್ ಹೊಡ್ಕೊಬೋಣ ಅಂತ ಮನೆ ಹಿಂದೆ ಹೋದೆ. ಅಲ್ಲಿ ನಮ್ಮ ಗುಂಡ ಕಾಯ್ತಾ ಇದ್ದ. ಸೊ ಅವನ ಹತ್ರ ಒಂದು 5 ನಿಮಿಷ ಆಟ ಆಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಆದಮೇಲೆ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೊರಟೆ. ಸೊ ತೋಟಕ್ಕೆ ಬಂದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಅನ್ನಿಸ್ತು. ಅದಕ್ಕೆ ಕೂಡ್ಲನ್ನ ತಗೊಂಡು ಯಾವ್ದು ಒಂದು ಮರ ಚೆನ್ನಾಗಿದೆ ಅಂತ ನೋಡ್ಕೊಂಡು ಎಳ್ನೀರು ಕೆಡಕಕ್ಕೆ ಬಂದೆ. ಎಳ್ನೀರು ಸ್ವಲ್ಪ ಕೈಗೆ ಎಟ್ಕೋತಾರನೇ ಇತ್ತು, ಬಟ್ ಆದರೂ ಕೈಗೆ ಎಟಕ್ತಾ ಇರಲಿಲ್ಲ. ಕಷ್ಟಪಟ್ಟು ಹೇಗೋ ಅದನ್ನು ಕೆಡಕೊಂಡೆ. ಕೆಡಗಿ ಮತ್ತು ಅದನ್ನು ನಮ್ಮ ಸ್ಟೈಲಲ್ಲಿ ಕೂಡ್ಲಿಂದ ಕೊಚ್ಚಿ ಕುಡಿಯೋ ಥರ ಇದು ಮಾಡಿದೆ. ಒಂದು ಎಳ್ನೀರನ್ನ ಕುಡಿದು ಅದಾದಮೇಲೆ ಮತ್ತೆ ಇನ್ನೊಂದು ಎಳ್ನೀರು ಹಾಗೆ 2 ಕೆಡಗಿದೆ. ಸೊ ಇನ್ನೊಂದು ಎಳ್ನೀರನ್ನ ಹಾಗೆ ತೆಗೆದಿಟ್ಟೆ. ತೆಗೆದಿಟ್ಬಿಟ್ಟು ಮತ್ತೆ ಕೂಡ್ಲನ್ನ ಇರೋ ಜಾಗದಲ್ಲೇ ಇಟ್ಬಿಟ್ಟು ಹಾಗೇ ಒಂದು ವಾಕ್ ತೋಟ ಪೂರ್ತಿ ಹೋದೆ. ಸೊ ತೋಟ ಪೂರ್ತಿ ನೋಡಿಕೊಂಡು ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಮನೇಲಿ ತಿಂಡಿ ಮಾಡಿದ್ರು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಹೊಲ್ದ ಹತ್ರ ಹೋಗೋದಿತ್ತು. ಹೊಲ್ದ ಹತ್ರ ಹೋದೆ. ಹೊಲ್ದ ಹತ್ರ ಹೋದಾದ್ಮೇಲೆ ಗೊಬ್ಬರ ಹಾಕಬೇಕು ಅಂತ ಹೇಳಿದ್ರು. ಸೊ ಗೊಬ್ಬರನ ಹೊತ್ಕೊಂಡು ಹೋಗಿ ಗೊಬ್ಬರ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಗೊಬ್ಬರ ಹಾಕಾದ್ಮೇಲೆ ನನ್ನ ಫೇಸ್ ಹೀಗಿತ್ತು, ಮಾರ್ನಿಂಗ್ ಎಕ್ಸಸೈಸ್ ಥರ. ಗೊಬ್ಬರ ಎಲ್ಲ ಹಾಕಾದ್ಮೇಲೆ ನಾನು ಬೆಂಗ್ಳೂರಿಗೆ ಹೊರಡೋದಿತ್ತು. ಸೊ ರೆಡಿಯಾಗಿ ಹೊರಟೆ. ಬೈಕಲ್ಲಿ ಡ್ರಾಪ್ ಹಾಕ್ಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಕೂತ್ಕೊಂಡು. ಅದಾದಮೇಲೆ ಬಸ್ ಬಂತು ಆ್ಯಂಡ್ ಸೀಟ್ ಕೂಡ ಸಿಕ್ತು. ಅದಾದಮೇಲೆ ನಾನು ಕೆ ಆರ್ ನಗರ್ ಬಂದೆ. ಅದಾದಮೇಲೆ ಪಾಪುದ ಹೆಸರು ಕೊಡೋದಿತ್ತು ಕೆ ಆರ್ ನಗರ್ ಹಾಸ್ಪಿಟಲ್ಲಿ. ಸೊ ಹೆಸರು ಕೊಟ್ಟು ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಅಷ್ಟೊತ್ತಿಗೆ ಕೆ ಆರ್ ನಗರ್ ಟು ಬ್ಯಾಂಗ್ಳೂರ್ ಟ್ರೈನ್ ಮಿಸ್ ಆಗಿತ್ತು. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಂದ ಹೋಗೋಣ ಅಂತ ಅಂದ್ಕೊಂಡೆ. ನೀವು ನೋಡಿದಂಗೆ ಬಸ್ ಕೂಡ ಸಿಕ್ತು. ಬಸ್ ಸಿಕ್ಕಿದ್ಮೇಲೆ ಮತ್ತೆ ಹೊರಟೆ ನಾನು ಮೈಸೂರಿಗೆ ರೀಚ್ ಆಗಿ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ಸೊ ಮೈಸೂರು ತಲುಪಾದ್ಮೇಲೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದು ಟಿಕೆಟ್ ತೊಗೊಂಡು ಹಾಗೆ ಟ್ರೈನಿಗೆ ವೆಯ್ಟ್ ಮಾಡಿ ಟ್ರೈನ್ ಕೊನೆಗೂ ಸಿಕ್ತು. ಸೊ ಅದಾದಮೇಲೆ 3 hours ಜರ್ನಿ ಟು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ ಹಿಡಿದು ಸೀದಾ ಮನೆಗೆ ಬಂದೆ. ಸೊ ದಿಸ್ ಇಸ್ ಮೈ ಹೌಸ್ ವಿಚ್ ಐ ಹ್ಯಾವ್ ಸ್ಪೆಂಡ್ 2 years ಇನ್ ಬ್ಯಾಂಗ್ಳೂರ್. ಸೊ ತುಂಬ ಗಲೀಜಾಗಿತ್ತು ಎಲ್ಲ. ಸೊ ಹೇಗೆ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಇದಕ್ಕೆ ಕಾರಣ ಸೊ ತುಂಬ ಡಸ್ಟ್ ಎಲ್ಲ ತುಂಬಿತ್ತು ಮನೆಯಲ್ಲಿ. ಸೊ ಎಲ್ಲ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ ಕ್ಲೀನ್ ಮಾಡಿರಲಿಲ್ಲ. ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಅಂತ ಗೊತ್ತಿತ್ತು. ಫಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ತಿನ್ನೋಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮನೇನ ಸಾರಿಸ್ಬಿಟ್ಟು ಅದಾದಮೇಲೆ ತಿನ್ನೋಕ್ಕೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಎಗ್ ರೈಸ್ ಮಾಡಿದೆ. ಹಾಗೆ ಎಗ್ ರೈಸ್ ಮಾಡಾದಮೇಲೆ ತಿಂದ್ಕೊಂಡು ಅದನ್ನು ನೌ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ನೌ. ಗುಡ್ ನೈಟ್ ಆಲ್. ಥ್ಯಾಂಕ್ ಯು.